ತುಂಬ ವಿಡಿಯೋ ನೋಡಿ ಟ್ರೈ ಮಾಡಿದ್ರು ಹೋಳಿಗೆ ಸರಿಯಾಗಿ ಬರ್ತಿಲ್ವಾ? ಹಾಗಿದ್ರೆ ಈ ಟಿಪ್ಸ್ ಒಮ್ಮೆ ಟ್ರೈ ಮಾಡಿ ಹೋಳಿಗೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರೋದಂತೂ ಗ್ಯಾರಂಟಿ. ನಾನು ಲೇಖನ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ ನಾನು ತೊಗರಿಬೇಳೆ 2 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಕಪ್ ಅಂದರೆ 1 kg ಆಗುತ್ತೆ. ಇಷ್ಟು ತಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತೊಳ್ಕೊಬರೋಣ. ಇದ್ರ ಬದಲಿಗೆ ಬೇಕಿದ್ರೆ ಕಡಲೆಬೇಳೆ ಆದರೂ ಉಪಯೋಗಿಸ್ಕೋಬಹುದು, ಸೇಮ್ ಮೆಜರ್ಮೆಂಟ್ ಅಲ್ಲಿ. ಈಗ 2 ಲೋಟಗೆ 8 ಲೋಟ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ 2 ಲೋಟಗೆ 8 ಲೋಟ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಕುಕ್ಕರ್ ಅಲ್ಲಿ ಮಾಡ್ಕೊಂತೀರಾ ಅಂದ್ರೆ 1 ಲೋಟ ತೊಗರಿಬೇಳೆಗೆ 3 ಲೋಟ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಉದುರ್ದಕ್ಕೆ ಬರಲಿ ಅಂತ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಬೇಯ್ತಾ ಇರಲಿ. ಪಕ್ಕದಲ್ಲಿ ನಾವು ಕಣಕ ಏನಿದೆ ಅದನ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. 1 ಕಪ್ಗೆ 2 ಕಪ್ ಆಗೋಷ್ಟು ಮೈದಾ ಸೇರಿಸ್ಕೋಬೇಕು. ಆದ್ರೆ ನಾನು ಇಲ್ಲಿ 1.5 ಕಪ್ ಆಗೋಷ್ಟು ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅರ್ಧ ಕಪ್ ಆಗೋಷ್ಟು ಗೋಧಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಪೂರ್ತಿ ಬೇಕಿದ್ರು ಗೋಧಿ ಪೌಡರೇ ಉಪಯೋಗಿಸ್ಕೋಬಹುದು. ಯಾಕಂದ್ರೆ ಅರ್ಧ ಕಪ್ ನಾನು ಗೋಧಿ ಪೌಡರ್ ಉಪಯೋಗಿಸ್ಕೊಳ್ತಾ ಇರೋದು, ನಾವು ಹೋಳಿಗೆ ತಟ್ಟುವಾಗ ಮೈದಾ ಎಲ್ಲ ಸೈಡ್ಗೆ ಹೋಗ್ಬಿಡುತ್ತೆ. ಆ ರೀತಿ ಆಗ್ಬಾರ್ದಂದ್ರೆ ಇಲ್ಲಿ ಅರ್ಧ ಕಪ್ ಸೇರಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ನೀರು ಆಡ್ ಮಾಡೋದೇನು ಬೇಡ, ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ನೀರು ಆಡ್ ಮಾಡಿಕೊಂಡು ನಾವು ಕಣಕನ ರೆಡಿ ಮಾಡ್ಕೋಬೇಕು. ಜಾಸ್ತಿ ನೀರು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಬಾರಿ ಜಾಸ್ತಿ ನೀರು ಆಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಮೆತ್ತಕ್ಕಾಗ್ಬಿಟ್ರೆ ಅದು ಸರಿಯಾಗಿ ಬರಲ್ಲ. ಈ ರೀತಿ ಇರ್ಬೇಕು ಕನ್ಸಿಸ್ಟೆನ್ಸಿ. ಸ್ವಲ್ಪ ಮೆತ್ತಕ್ಕೆ ಇರ್ಬೇಕು, ಹೋಳಿಗೆ ತಟ್ಟುವಾಗ ಈಸಿ ಆಗಿರುತ್ತೆ. ಹಾಗೆ ನಂತರ ಇದಕ್ಕೆ 1-2 ರಿಂದ 3 ಬಾರಿ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ನಾದ್ಕೋಬೇಕಾಗುತ್ತೆ. ಪದ್ರ ರೀತಿ ಇದ್ರೆ ನೀಟಾಗಿ ಹೋಳಿಗೆ ಬರುತ್ತೆ. ಈ ರೀತಿ ನೀಟಾಗಿ ನಾದ್ಕೊಳ್ಳೋಣ. 1-2 ರಿಂದ 3 ಬಾರಿ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮೇನ್ ಇದು ಚೆನ್ನಾಗಿ ನಾದ್ಕೊಂಡು ನಂತರ ಸ್ವಲ್ಪ ಚೆನ್ನಾಗಿ ನೆಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಹೋಳಿಗೆ ಹುಬ್ಬಿ ಬರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಪದ್ರ ರೀತಿ ಬರಬೇಕು ಮೈದಾ, ಆವಾಗಲೇ ಚೆನ್ನಾಗಿ ಬರೋದು. ನಂತರ ಚಿರೋಟಿ ರವೆ ಹಾಕೊಂಡಿರೋದ್ರಿಂದನೂ ಅದು ನೀಟಾಗಿ ತಟ್ಟೋದಕ್ಕೂ ಈಸಿ ಆಗಿರುತ್ತೆ. ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಆಗೇನಾಗುತ್ತೆ ಅಂದ್ರೆ ಮೈದಾ ಎಣ್ಣೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ನಂತರ ಇದನ್ನ ಪಕ್ಕಕ್ಕೆ ಇಟ್ಕೊಂಡು 2 ಗಂಟೆ ಇದು ನೆನೆಯೋದಕ್ಕೆ ಇಟ್ಕೊಳ್ಳೋಣ. 2 ಗಂಟೆ ಇಲ್ಲ ಅಂದ್ರೂ ಮಿನಿಮಮ್ 1 ಗಂಟೆ ಆದ್ರೂ ಚೆನ್ನಾಗಿ ನೆನಿಬೇಕು. ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ಬೇಳೆನೂ ಅಷ್ಟೇ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮೇಲೆ ನೊರೆ ರೀತಿ ಬಂದಿರೋದನ್ನ ಇದು ತೆಗೆದ್ಬಿಡೋಣ. ಆಗ ಅದನ್ನು ಇದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಈ ರೀತಿ ತೆಗೆದ್ಬಿಡೋಣ. ನೀಟಾಗಿ ಬೇಳೆನ ಬೇಯಿಸ್ಕೋಬೇಕು. ನಾನು ಈಗಾಗಲೇ ಹೇಳಿದಾಗೆ ನಾನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ. ಕುಕ್ಕರಲ್ಲಿ ಮಾಡ್ಕೊಳ್ಳೋರು 1 ಲೋಟ ಬೇಳೆಗೆ ನಾನು ಈಗಲೇ ಹೇಳ್ದಂಗೆ 3 ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡು 1 ವಿಜಿಲ್ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ತೊಗರಿ ಬೇಳೆನ ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಳೆ ತುಂಬಾ ಮೆತ್ತಕ್ಕಾಗಬಾರ್ದು. ಇಲ್ಲಿ ನೋಡ್ತಾ ಇದ್ರಲ್ಲ, ಮಧ್ಯದಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಆಗಬೇಕು. ಅಷ್ಟು ಮಾತ್ರ ಬೆಂದ್ರೆ ಮಾತ್ರ ಅದು ಬೇಳೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಪೂರ್ತಿ ಬೆಂದ್ರೆ ಏನಾಗುತ್ತೆ ಅಂದ್ರೆ ಅದು ತುಂಬಾ ಮೆತ್ತಕ್ಕಾಗ್ಬಿಡುತ್ತೆ, ನಂತರ ಕಷ್ಟ ಆಗ್ಬಿಡುತ್ತೆ. ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ನೀಟಾಗಿ ಬೇಯಿಸ್ಕೊಳ್ಳೋಣ. ಅಥವಾ ಚೆನ್ನಾಗಿ ಸುತ್ತ ಎಲ್ಲ ನೀಟಾಗಿ ಅದು ಬೆಂದಿರುತ್ತೆ, ಮಧ್ಯದಲ್ಲಿ ಒಂದೇ ಒಂದು ಡಾಟ್ ಕಾಣಿಸುತ್ತೆ. ಸೊ ಚೆನ್ನಾಗಿ ಬೆಂದ ನಂತರ ಇದು ನೀರು ಸಪ್ರೇಟು ಮತ್ತೆ ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ. ನೀರಿಂದ ರಸಮ್ ಮಾಡ್ಕೊಳ್ಳೋಣ, ಬೇಳೆಯಿಂದ ಹೋಳಿಗೆ ಮಾಡ್ಕೊಳ್ಳೋಣ. ರಸಮ್ಮು ಅಷ್ಟೇ, ಹೋಳಿಗೆ ರಸಮ್ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಈಗ ಮುಂದೆ ನೋಡ್ಕೊಳ್ಳೋಣ ವಿಡಿಯೋ ಹೇಗೆ ಮಾಡೋದು ಅಂತ. ರಸಮ್ಮು ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ಬೇಳೆ 2 ಲೋಟ ತಗೊಂಡಿರೋದ್ರಿಂದ ನಾನು ಇಲ್ಲಿ 1.5 ಲೋಟ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೆಲ್ಲ ಇಷ್ಟಪಡೋರು ಇನ್ನೂ ಸ್ವಲ್ಪ 1/4 ಕಪ್ ಆಗೋಷ್ಟು 1/4 ಕಪ್ ಆಗೋಷ್ಟು ಸೇರಿಸ್ಕೋಬಹುದು. ಹಾಗೆ ಬೇಳೆ ಬೇಯಿಸಿರುವಂತ ನೀರೇನಿದೆ 1-2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 6 ರಿಂದ 7 ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟ ಸೇರಿಸ್ಕೊಂತಾರೆ ಅಂದ್ರೆ 3 ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಇದು ಪಾಕ ಆಗೋ ಅವಶ್ಯಕತೆ ಏನಿಲ್ಲ, ಬೆಲ್ಲ ನೀಟಾಗಿ ಮೆಲ್ಟ್ ಆದ್ರೆ ಸಾಕಾಗುತ್ತೆ. ಇದಕ್ಕೆ ಫ್ರೆಶ್ ಆಗಿ 1 ಕಪ್ ಆಗೋಷ್ಟು ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾರಣ ತುಂಬಾ ಮೆತ್ತಕ್ಕಾದ್ರೆ ಅದು ತಟ್ಟೋದಕ್ಕೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾವೇನು ಬೇಳೆ ಬೇಯಿಸಿಟ್ಕೊಂಡಿದ್ರಿ ಅದನ್ನ ಸೇರಿಸ್ಕೊಂಡು ನೀಟಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದು ಬೆಲ್ಲದ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಕ್ಕಾಗೋದಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಗ್ರೈಂಡರ್ ಆದ್ರೂ ಹೋಗಿ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬಾ ತಣ್ಣಕ್ಕಾಗಿದೆ. ಈ ರೀತಿ ಆಗಿರ್ಬೇಕು. ಹೋಳಿಗೆ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಇರಬೇಕು. ಹಾಗೆ ಒಂದ್ಸಲ
ಕರೆಕ್ಟಾಗಿ ಯಾವುದೇ ಸ್ವೀಟ್ ಮಾಡ್ಕೋಬೇಕಾದ್ರೂ ಅಳತೆ ಕರೆಕ್ಟಾಗಿರಬೇಕು, ಆಗಲೇ ಅದು ಪರ್ಫೆಕ್ಟಾಗಿ ಬರೋದು. ಈಗ ನಾನು ಚಿಕ್ಕ ಮಿಕ್ಸಿ ಜಾರ್ ಏನಿರುತ್ತೆ ಅದಕ್ಕೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ದೊಡ್ಡದಲ್ಲಿ ಸೇರಿಸ್ಕೊಂಡು ಮಾಡ್ಕೋಬಹುದು, ಆದರೆ ಒಂದು ವೇಳೆ ಸರಿಯಾಗಿ ಗ್ರೈಂಡ್ ಆಗಿಲ್ಲ ಅಂದರೆ ಮತ್ತೆ ತೆಗಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಚಿಕ್ಕದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬಹುದು, ಬೇಗನೂ ಆಗುತ್ತೆ. ಈ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂದರೆ ನಾವು ಬೇಳೆ ಬೇಯಿಸಿರೋಂಥ ನೀರೇ ಹಾಕ್ಕೋಬೇಕು, ಸಪ್ರೇಟ್ ನೀರು ಹಾಕ್ಕೋಬಾರ್ದು, ಆಗ ಟೇಸ್ಟು ಚೆನ್ನಾಗಿ ಬರೋದಿಲ್ಲ, ಆಗ್ಬಿಡುತ್ತೆ. ಈಗ ಇಷ್ಟು ರೀತಿ ಆಗಿದೆ. ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಇದೇ ರೀತಿ ಮಿಕ್ಸಿ ಜಾರ್ದಲ್ಲಿ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಹೂರ್ಣನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಕೊಬ್ಬರಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿರಲ್ಲ, ಅಥವಾ ಬೆಲ್ಲನೋ ಒಂದು ವೇಳೆ ಮಿಕ್ಸ್ ಆಗಿಲ್ಲ ಅಂದ್ರೆ ಅಂತ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಉಂಡೆ ನಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀರಿ ಆ ರೀತಿ ನಾವು ಹೋಳಿಗೆನ ಉಂಡೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಪಕ್ಕದಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಯಾರ ಸಹಾಯನೂ ಇಲ್ಲದೆ ಒಬ್ಬರೇ ಮಾಡ್ಕೋಬಹುದು. ಕಣ್ಕನೂ ರೆಡಿ ಆಗಿದೆ, ನಂತರ ಹೋಳಿಗೆ ಮಾಡ್ಕೊಳ್ಳೋಕೆ ಹೂರ್ಣನೂ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ 2 ಅವರ್ ಆಗಿದೆ, ಇದು ಚೆನ್ನಾಗಿ ನೆಂದಿದೆ. ಮತ್ತೆ ಮೇಯ್ನು ಈ ಹಿಟ್ಟೇನಿದೆ ಮೈದಾ ಕಣಕ ಇದೆ, ಒಂದ್ ಕಡೆಯಿಂದ ತಗೋಬೇಕು. ಅಲ್ಲಿ ಸ್ವಲ್ಪ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಹೋಳಿಗೆ ತಟ್ಟೋವಾಗ ಅದು ಕಟ್ಟಾಗ್ಬಿಡುತ್ತೆ. ಒಂದ್ ಕಡೆಯಿಂದ ನೀಟಾಗಿ ತಗೋಬೇಕು. ಎಕ್ಸ್ಟ್ರಾ ಹಿಟ್ಟೇನಿರುತ್ತೆ ಅದನ್ನು ಅಷ್ಟೇ ಆ್ಯಡ್ ಮಾಡಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸೈಡಿಂದಾನೇ ತಗೋಬೇಕು. ಈಗ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಹೂರ್ಣನು ಇಟ್ಕೊಂಡು ನೀಟಾಗಿ ಇದನ್ನು ಸುತ್ತಕೊಂಡು ಹೋಳಿಗೆನ ತಟ್ಕೊಳ್ಳೋಣ. ಆಗ ತುಂಬಾನೇ ಈಸಿಯಾಗಿ ಬರುತ್ತೆ. ಜಾಸ್ತಿ ಮೈದಾನು ತಗೋಬಾರ್ದು, ಜಾಸ್ತಿ ಹೂರ್ಣನು ತಗೋಬಾರ್ದು. ಎಕ್ಸ್ಟ್ರಾ ಏನಿರುತ್ತೆ ರಿಮೈನಿಂಗ್ ಮೈದಾ ಹಿಟ್ಟು ಇದನ್ನ ತೆಗೆದ್ಬಿಡೋಣ. ಉಂಡೆ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಮಾಡ್ಕೋಬೇಕು. ಮತ್ತೆ ಈ ಮೇಲೆ ಏನು ಹಿಟ್ಟಿರುತ್ತೆ ಅದನ್ನ ರಿವರ್ಸ್ ಇಡ್ತಾ ಇದ್ದೀನಿ ನಾನು. ಈ ರೀತಿ ರಿವರ್ಸ್ ಇಟ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅದು ಏನು ಓಪನ್ ಆಗಲ್ಲ. ಮೇಲೆ ಇದ್ರ ಮೇಲೆ ಒಂದು ಕವರ್ ಶೀಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ತಟ್ಕೊಂಡು ಜಸ್ಟ್ ನಾವು ಸ್ಪ್ರೆಡ್ ಮಾಡಿದ್ರೆ ಸಾಕು, ಇದು ನೀಟಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ತಟ್ಟೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೊಳ್ಳೋಂಥ ಹೋಳಿಗೆ ರೆಸಿಪಿ. ಈ ರೀತಿ ಟ್ರೈ ಮಾಡಿ ನೋಡಿ. ಈ ಹೋಳಿಗೆ ಕೆಡೋ ಚಾನ್ಸೇ ಇಲ್ಲ. ಅಥವಾ ಇನ್ನೂ ಕೆಡ್ತಾ ಇದೆ ಅಂತ ಅಂದರೆ ನೀವೇ ಮತ್ತೆ ಇನ್ನೊಂದು ಬಾರಿ ಟ್ರೈ ಮಾಡಬೇಕಾಗುತ್ತೆ. ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ನಂತರ ಇದನ್ನ ಒಂದು ಪ್ಯಾನ್ ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಷ್ಟೇ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬಹುದು. ಹೋಳಿಗೆ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಳ್ಳೋ ಬದಲು ಒಂದ್ಸಲ ಟ್ರೈ ಮಾಡಿದ್ರೇನೆ ಅದು ಪರ್ಫೆಕ್ಟ್ ಆಗಿ ಬರೋದು. 1 ಬಾರಿ ಇಲ್ಲ 2 ಬಾರಿ ಟ್ರೈ ಮಾಡಿ ಮತ್ತೆ ಮಾಡ್ತಾ ಇದ್ರೆ ಖಂಡಿತ ಬಂದೇ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನು ಬಟರ್ ಪೇಪರ್ ಆಗಿರೋದ್ರಿಂದ ಇದು ಹಾಕಿದ್ದೀನಿ. ಒಂದು ವೇಳೆ ಬಟರ್ ಪೇಪರ್ ಮೇಲೆ ಸುಟ್ಟೋಗ್ತಾ ಇದೆ ಅಂತ ಅನ್ಸಿದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಹಾಕಿದ ತಕ್ಷಣ ಇದನ್ನ ತೆಗೆದ್ಬಿಡ್ಬೇಕು. ಅಥವಾ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸುಡೋ ಚಾನ್ಸಸ್ ಇರುತ್ತೆ. ಇನ್ನೂ ಬೇಡ ನಮಗೆ ಪ್ಲಾಸ್ಟಿಕ್ ಆದರೆ ಕೈಯಲ್ಲಿ ತೆಗೆದ್ಬಿಟ್ಟು ಹಾಕ್ಕೋಬಹುದು. ಇನ್ನೂ ಟ್ರೈ ಮಾಡಿದ್ರೆ ತುಂಬಾನೇ ಈಸಿಯಾಗಿ ಬರುತ್ತೆ. ಹೆಂಚು ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಹುಬ್ಬಿ ಬರುತ್ತೆ. ಅಥವಾ ಜಾಸ್ತಿ ಕಾಯಿಸ್ಕೊಂಡ್ರೆ ಅದು ರೋಸ್ಟು ಆಗ್ಬಿಡುತ್ತೆ. ನೋಡಿಕೊಂಡು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಈಸಿಯಾಗಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ನೋಡಿ ಯೂಸ್ ಆಯಿತು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ ನಂತರ ಇದನ್ನು ತೆಗೆದು ಬೇರೆ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿರೋ ಹೋಳಿಗೆ ಎಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.